ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತಿಂಡಿ ಬಂದು ನಮ್ಮ ಮನೇಲಿ ರೊಟ್ಟಿ ಮಾಡ್ತಾಯಿದ್ದೀನಿ. ನೆನ್ನೆದೇ ಸಾಂಬಾರಿತ್ತು, ಅದಕ್ಕೇ ರೊಟ್ಟಿ ಹಾಕ್ತಾಯಿದ್ದೀವಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅಂತ ಹೇಳಿ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ರಜಾ ಇರೋದ್ರಿಂದ ಇವತ್ತು ಭಾನುವಾರ ಆಗಿರೋದ್ರಿಂದ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅಮ್ಮನವ್ರ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಬೇಗ ಬೇಗ ರೊಟ್ಟಿ ಎಲ್ಲ ಹಾಕಿ ತಿಂಡಿ ಎಲ್ಲ ತಿಂದು ಹೊರಡಬೇಕು. ಇವಾಗ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಬಂದ್ವಿ. ಇವಾಗ ಟ್ರೈನಿಗೆ ಹೋಗೋಣ ಅಂತ. ಸಿಕ್ಕಾಬಟ್ಟೆ ಮಳೆ ಬರ್ತಿದೆ, ಹೊರಗಡೆ ಚಳಿ ಬೇರೆ. ಹಾಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಆಟೋದಲ್ಲಿ ಹೋಗ್ತಾಯಿದ್ದೀವಿ ರೈಲ್ವೆ ಸ್ಟೇಷನ್ನಿಗೆ. ಟ್ರೈನ್ ಟೈಮ್ ಬಂದ್ಬಿಟ್ಟು 1 ಗಂಟೆಗೆ ಅಂತ ಹೇಳಿದರು. ಬಂದ್ವಿ ನಾವಿವಾಗ ರೈಲ್ವೆ ಸ್ಟೇಷನ್ಗೆ. ಈ ಮಳೆಯಲ್ಲಿ ಮೈಸೂರುವರೆಗೆ ಹೊರಡುವ ತಲಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ವಯಾ ಕೃಷ್ಣರಾಜನಗರ ಪ್ಲಾಟ್ಫಾರ್ಮ್ 2 ಬಂದು ಸೇರಲಿದೆ. ಗಾಡಿ ಸಂಖ್ಯೆ ತಿಂಡಿ ಮಾತ್ರ ತಿನ್ಕೊಬಂದಿದ್ವಿ. ಊಟದ ಟೈಮ್ ಆಯಿತು, ಆದರೆ ಊಟ ಇನ್ನೂ ತಿಂದಿರಲಿಲ್ಲ ಅಂತೇಳಿ ಆಪಲ್ ಕೊಟ್ಟರು. ಅಕ್ಕ ಆಪಲ್ ತಿನ್ಕೊಂಡು ಜರ್ನಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. 10 ರೂಪಾಯಿನೂ ಬಿಡಲ್ಲ, 10 ರೂಪಾಯಿ ಅಲ್ಲ, 2 ರೂಪಾಯಿನೂ ಆಪಲ್ ತಿನ್ಕೊಂಡ ಆಪಲ್ ತಿನ್ನೋಣ. ಯಾರ ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋದಿದ್ರೆ ಇವ್ರು ಕರೀರಿ, ಕಟ್ ಮಾಡಿಕೊಡ್ತಾರೆ. ನನಗೆ ಬರ್ತಾ ಇಲ್ಲ, ಬರ್ತಾ ಇಲ್ಲ. ನೋಡಿ ನೋಡಿ ಚಾಕು ನೋಡಿ ಚೂಪಾಗಿತ್ತಂತೆ. ಚೂಪ್ ಇದೆ ಅಂದರೆ ಅಭ್ಯಾಸ ಇರಬೇಕು ಕಟ್ ಮಾಡೋಕ್ಕೆ. ನನಗೆ ಅಭ್ಯಾಸ ಇಲ್ಲ ಕಣೋ. ನಮಗೆಷ್ಟೇ ಆಯಾಸ ಆಗಿದ್ರೂ ತಾಯಿ ದರ್ಶನ ಮಾಡಿದ ಮೇಲೆ ಆಯಾಸ ಎಲ್ಲ ಹೋಗುತ್ತೆ. ಅಮ್ಮನವ್ರು ಒಂದು ಸತಿ ಮುಖ ನೋಡಿದ ಮೇಲೆ ಆಯಾಸ ಎಲ್ಲ ಏನು ಇರೋದೇ ಇಲ್ಲ. ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ.